ಅಂತದ್ದು ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಬೇರೆ ಕಾರ್ಯಕ್ರಮ ಹೋಗ್ತೇವೆ. ಇದೇನು ಹೊಸದಲ್ಲ, ತಿಂಗಳು ಒಂದ್ಸಾರಿ ಡೆಲ್ಲಿ ವಿಸಿಟ್ ಮಾಡ್ತೀವಿ ನಾವು. ಸೊ ಆ ಸಂದರ್ಭದಾಗೆ ರಾಷ್ಟ್ರೀಯ ಅಧ್ಯಕ್ಷನ ಬಿಟ್ಟ ಇದ್ದೀವಿ. ಸೊ ಹೋದಾಗಂತ ಸ್ವಾಭಾವಿಕವಾಗಿ ಮಾತಾಡ್ಬೇಕಂತ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ನಿರ್ಣಯ ಆಗಿದೆ, ಶೀಘ್ರದಲ್ಲಿ ಪ್ರಕಟಿಸ್ತಾರೆ ಅಂತ ನಿನ್ನೆ ಹೇಳಿದ್ರಿ. ಅಂದ್ರೆ ಗೊಂದಲ ಬಗೆಹರಿಸೋದು ನಿರ್ಣಯ ಆಗಿದೆ ಅಂತ. ಗೊಂದಲ ಇದೆ ರಾಜ್ಯದಲ್ಲಿ, ಅದನ್ನ ವಿನಂತಿ ಮಾಡಿದೀವಿ. ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ತೈತಿ ಕಾರ್ಯಕರ್ತರಿಗೆ, ಸರ್ಕಾರ ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿ ಅವರ ನಿನ್ನೆ ಹೇಳಿದಂತ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಬಗೆಹರಿಸಬೇಕು, ಗೊಂದಲ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನ ಹೇಳಿದೀವಿ ಅವ್ರಿಗೆ. ಶೀಘ್ರ ನಿರ್ಣಯ ಅಂತ ಹೇಳಿದಾರೆ, ಅಷ್ಟು ಮಾತ್ರ ಹೇಳಬಲ್ಲ. ಸರ್, ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಜಯಂತಿ ವೇಳೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ದೊಡ್ಡ ಪ್ರಮಾಣದ ಸಭೆ ಮಾಡ್ತಾ ಇರುವಂತದ್ದು. ಈ ಸದ್ಯಕ್ಕೆ ಇವತ್ತು ಶ್ರೀರಾಮುಲು ಅವರು ಹೇಳುವಂತದ್ದು, ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ, ಅಮಿತ್ ಶಾ ಪತ್ರ ಬರೀತೀವಿ. ನೋಡಿ, ಯಾರಿಗೆ ಪತ್ರ ಬರೆದಿಲ್ಲ, ಯಾರು ಭಾಗಿಯಾಗಿದ್ದಾರೆ ಕಲ್ಲು ತೂರಾಟದಲ್ಲಿ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರ, ಬೇರೆ ಯಾರ ಆಗಿರ್ಬೋದು ಕೂಡ ಅದನ್ನ ಪೊಲೀಸರು ಗುರುಸ್ತಾರ, ಪತ್ತೆ ಹಚ್ತಾರ. ಅವ್ರ ಬೇಕಾರೆ ಬಗ್ಗೆ ಹೇಳ್ತಾರೆ. ಯಾರ ಬೇರೆ ಯಾರಿಗೋ ಹೋದ ಮನೆಯಲ್ಲಿದ್ದವರಿಗೆ ದಾರಿಗಳಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ ಪೊಲೀಸರು ನೋಡ್ತಾರ. ಯಾರು ಭಾಗಿಯಾಗಿದ್ದಾರೆ ಅವ್ರು ಖಂಡಿತವಾಗಿ ಆರೋಪನೆ ಸರ್ಕಾರ ವಿರುದ್ಧ ಮಾಡ್ತಾರೆ. ಈ ಸರ್ಕಾರ ಬಂದ್ರೆ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ ಕಡೆ ಯಾವುದೇ ಉತ್ತರ ಇಲ್ಲ. ಎಷ್ಟು ಮಾತ್ರ ಹೇಳಬಲ್ಲೆ, ಯಾರು ತಪ್ಪಿಸ್ತರೋ ಅವ್ರ ಮ್ಯಾಗ ಮಾತ್ರ ಕ್ರಮ ಅಷ್ಟೇ. ಈಗಾಗಲೇ ಏನು ಸರ್ಕಾರ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿದೆ, ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂತ. ಆಗ್ತಾರೆ ಟೈಮ್ ಬೇಕಲ್ವಾ, ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರು ನೋಡ್ಬೇಕು, ವಿಡಿಯೋಗಳನ್ನ ಪರಿಶೀಲನೆ ಮಾಡಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರ ಕ್ರಮ ಕೈಕೊಳ್ತಾರೆ. ಈಗ ನಾವ್ ಹೇಳಿದ್ಮ್ಯಾಗ ಅವ್ರು ಯಾರು ಅರೆಸ್ಟ್ ಮಾಡಕ್ ಆಗೋಲ್ಲ, ಬಿಡ್ಲಿಕ್ಕೂ ಆಗೋಲ್ಲ, ಕ್ರಮ ಕೈಕೊಳ್ತಾರೆ. ಎಸ್ಪಿ ಅವ್ರ ಮೇಲೆ ಕಲ್ಲು ಬಿದ್ದಿದೆ ಸರ್, ಆದ್ರೂ ಕೂಡ ಬಿದ್ದಿದೆ, ಮಾಡಿದಾರಲ್ಲ ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಹುಡುಕ್ಬೇಕಾಗ್ತದೆ. ಸೊ ಟೈಮ್ ತೊಗೊಳ್ತೈತಿ, ಮಾಡೋಣ. ನಾವು 2 ಸಲ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಸರ್. ಒಂದ್ಸಲ ಒಂದ್ ಕೋಮ್ನೂರ್ ಬಂದ್ರೆ ಇನ್ನೊಂದ್ಸಲ ಒಂದ್ ಕೋಮ್ನೂರ್ ಬರಕ್ ಆಗ್ತಾ ಇಲ್ಲ. ಇನ್ನೂರು ಕೂಡ ಶಾಂತಿ ನೆಲೆಸ್ತಾ ಇಲ್ಲ. ಯಾರು ಭದ್ರ ಆಯ್ತು ಬಿಟ್ರಾಯ್ತು, ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾರೆ. ಬರ್ಬೇಕಂತೇನಿಲ್ಲ. ಸೊ ಪೊಲೀಸರು ತಮ್ಮ ಡ್ಯೂಟಿ ಮಾಡ್ತಾರೆ, ಕಾದ್ ನೋಡೋಣ. ಪೊಲೀಸರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರ, ನಾವೆಲ್ಲ ನಂಬಿದ್ದೀವಿ. ಒಳ್ಳೇದ್ ಮಾಡ್ಲಿ. ಫಾರಿನ್ ಟೂರ್ ವಿಚಾರ ಇನ್ನೂ ಕೂಡ ಹೋಗೋರು ಫಾರಿನ್ ಟೂರ್ಗೆ ಅದೇನು ಹೋಗ್ತಾರೆ ಬರ್ತಾರೆ. ಅದು ನಿರಂತರವಾಗಿರುವಂತ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಒಂದೊಂದು ಗುಂಪಾಗಿ ಫಾರಿನ್ ಟೂರ್ ಹೋಗ್ತಾರೆ, ಬೇರೆ ಎಲ್ಲೇ ಹೋಗ್ತಾರೆ ಪ್ರವಾಸಕ್ಕೆ. ಸೊ ಅದಕ್ಕೆ ರಾಜಕೀಯನ ಲಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಈಗ ರಾಜ್ಯ ಬಜೆಟ್ ನಂತರ ಕಾಂಗ್ರೆಸ್ ನಲ್ಲಿ ಮಹತ್ತರ ಬದಲಾವಣೆಗಳಾಗ್ತಾವ ಅನ್ನೋ ವಿಚಾರ ಅದೇನು ಗೊತ್ತಿಲ್ಲ. ಅದೇ ಯಾವ್ದು ಗೊತ್ತಿಲ್ಲ ನಮ್ಗೆ. ಅದ್ರ ಗೊಂದಲ ನಿಲ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಗ್ರಹ. ಸರಿ, ಬಜೆಟ್ ಇಲಾಖೆಗೆ ಏನಾದ್ರು ಹೆಚ್ಚುವರಿ ಈಗಾಗಲೇ ಹಳೆ ಬಾಕಿ ಬಹಳಷ್ಟು ಇರುವಂತದ್ದು ಕೇಳಿದ್ವಿ, ಹೆಚ್ಚಿಗೆ ಕೇಳಿದ್ವಿ ಕೂಡ ಅಂತ ಮುಖ್ಯಮಂತ್ರಿಗಳಿಗೆ. ನೋಡೋಣ, ಕಾದ್ ನೋಡೋಣ.